ಹಸ್ಬೆಂಡ್ಗೆ ವೀರ್ಯ ಪರೀಕ್ಷೆ, ವೈಫ್ಗೆ ಸ್ಕ್ಯಾನ್ ಮತ್ತು ಹಾರ್ಮೋನ್ ಟೆಸ್ಟ್. ಸೊ ಇದು ಸಿಂಪಲ್ ಇವ್ಯಾಲ್ಯೂಯೇಷನ್. ಇದರಲ್ಲಿ ಏನಾದ್ರು ಮೇಜರ್ ಪ್ರಾಬ್ಲಮ್ ಇದೆಯಾ ಅಂತ ನಮಗೆ ಡಿಟೆಕ್ಟ್ ಆಗುತ್ತೆ. ಸೊ ಆ ಡಿಟೆಕ್ಷನ್ ಪ್ರಾಬ್ಲಮ್ ಪ್ರಕಾರ ಟ್ರೀಟ್ಮೆಂಟ್ ಇರುತ್ತೆ. ನಮ್ಗೆ ಏನಾಗುತ್ತೆ, ಹುಡುಗಿಯವ್ರಿಗೆ ಹುಟ್ಟುವಾಗ ಇಷ್ಟೇ ಮೊಟ್ಟೆ ಅಂತ ಇರುತ್ತೆ, ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಎಗ್ಸ್ ಇರುತ್ತೆ. ಏಜ್ ಹೇಗೆ ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ಮೊಟ್ಟೆಗಳ ಸಂಖ್ಯೆ ಮತ್ತು ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಏಜ್ ಅನ್ನೋದು ತುಂಬ ಇಂಪಾರ್ಟೆಂಟ್. ತಿಂಗಳ ಕರೆಕ್ಟಾಗಿ ಪೀರಿಯಡ್ ಆಗ್ತಾ ಇದೆ ಅಂದರೆ ಈ ಟೈಮ್ನಲ್ಲಿ ಅವರು ಸೇರಿದರೆ ಅವ್ರದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಆ ಟೈಮ್ ಪೀರಿಯಡ್ನಲ್ಲಿ ಅವರಿಗೆ ಎಗ್ ರಿಲೀಸ್ ಆಗೋದು ಜಾಸ್ತಿ ಚಾನ್ಸ್ ಇರುತ್ತೆ, ಓವ್ಯುಲೇಷನ್ ಟೈಮ್. ನ್ಯಾಚುರಲ್ ಆಗಿ ಏನಾದ್ರು ನಿಮ್ಮಿಬ್ಬರು ಜೀನ್ಸ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಅದನ್ನ ಬರುತ್ತೆ, ಬಿಕಾಸ್ ಅದು ನಿಮ್ಮದೇ ಮೊಟ್ಟೆ ನಿಮ್ಮದೇ ಕಣ. ಬಟ್ ಮೇಜರ್ ಇಶ್ಯೂಸ್ ಏನಾದ್ರು ಇದೆಯಾ ಅಂತ ನಾವು ನೋಡಿ, ಗುಡ್ ಲುಕಿಂಗ್ ಚೆನ್ನಾಗಿ ಅದು ಕಾಣಿಸ್ತಾ ಇದೆ, ಅಬ್ನಾರ್ಮಲ್ ಆಗಿ ಇಲ್ಲ ಅನ್ನೋದು ಒಳ್ಳೆ ಎಂಬ್ರಿಯೋನ ನಾವು ಹಾಕ್ತೀವಿ. ಕಾಂಪ್ಲಿಕೇಶನ್ ತುಂಬ ಇರ್ತಾ ಇದರಲ್ಲಿ. ಬಟ್ 99.99% ಕರೆಕ್ಟ್ ಡಾಕ್ಟರ್, ಕರೆಕ್ಟ್ ಫರ್ಟಿಲಿಟಿ ಸೆಂಟರ್ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಇದ್ದವ್ರ ಕಡೆ ಹೋಗಿ ನೀವು ಕರೆಕ್ಟಾಗಿ ಮಾಡಿಸ್ಕೊಂಡಿದ್ರೆ, ಪ್ರೋಟೋಕಾಲ್ಸ್ ಎಲ್ಲ ಕರೆಕ್ಟ್ ಫಾಲೋ ಮಾಡಿದರೆ ಏನು ಪ್ರಾಬ್ಲಮ್ಗಳಿರಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಸೊ ಇವತ್ತು ನಮ್ಮೊಂದಿಗೆ ವೃಕ್ಷ್ ಫರ್ಟಿಲಿಟಿಯ ಗೈನಕಾಲಜಿಸ್ಟ್ ಮತ್ತು ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂಥ ಸ್ನೇಹ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನಾನು ಫ್ಯಾಮಿಲಿ ಡಾಕ್ಟರ್ ಅಂದಾಗ ನಾವು ಫ್ಯಾಮಿಲಿ ಬಗ್ಗೆ ಮಾತಾಡ್ತಿರ್ತೀವಿ, ಅಂದರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಬಟ್ ಫ್ಯಾಮಿಲಿ ಅಂದರೆ ಬೇಸಿಕಲಿ ಬರೋದೇ ಮಕ್ಕಳು ಅಲ್ವಾ? ಈಗ ಮದುವೆ ಆದವ್ರು ಕೇಳ್ತೀವಿ ಫ್ಯಾಮಿಲಿ ಯಾವಾಗ ಶುರು ಮಾಡ್ತಾಯಿದ್ದೀರಾ ಅಂಥೇಳಿ. ಸೊ ಅಂದರೆ ಮಕ್ಕಳು ಯಾವಾಗ ಮಾಡ್ಕೋತಾ ಇದ್ದೀರಾ ಅಂಥೇಳಿ. ಸೊ ನಮ್ಮ ಕನ್ನಡ ನಾಡಲ್ಲಿ ಮಕ್ಕಳಿರಲವ ಮನೆ ತುಂಬ ಈ ಥರ ಎಲ್ಲ ಇದೆ. ಮಕ್ಕಳು ಅನ್ನೋದು ನಮ್ಮ ಸೌಭಾಗ್ಯಗಳಲ್ಲಿ ಒಂದು, ಈ ಥರದೆಲ್ಲ ನಾವು ಅನ್ಕೋತೀವಿ. ಹೀಗಾಗಿ ಮಕ್ಕಳಿಲ್ಲದೆ ಇದ್ದಾಗ ಒಬ್ವಿಯಸ್ಲಿ ಗಂಡ ಹೆಂಡತಿಗೆ ಒಂದು ಸಣ್ಣ ಸಮಸ್ಯೆ ಆಗೋದು ಆ ಥರದ್ದೆಲ್ಲ ಆಗುತ್ತೆ. ಸೊ ನನ್ನ ಪ್ರಶ್ನೆ ಏನಂತಂದರೆ, ಮಕ್ಕಳು ಆಗ್ತಾ ಇಲ್ಲ ಅಂತ ಅಂದರೆ ನಮ್ಮ ಹತ್ರ ಸಮಸ್ಯೆ ಇದೆ, ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಗೊತ್ತಾಗೋದು ಯಾವಾಗ ಗಂಡ ಹೆಂಡತಿಗೆ? ಎಲ್ಲ ಆರೋಗ್ಯ ಚೆನ್ನಾಗಿದ್ದರೂ ಕೂಡ ಅಂದರೆ ಆಬ್ವಿಯಸ್ ಕೆಲವೊಂದು ಕಾರಣಗಳೇನಾದರೂ ಗೊತ್ತಾಗ್ತಾವೆ ಅವ್ರಿಗೆ, ಅಥವಾ ನಿಮ್ಮ ಹತ್ರ ಬರಬೇಕಾಗತ್ತೆ? ಹೇಗೆ? ಈ ಥರ ಕೆಲವೊಂದು ಬೇಸಿಕ್ ವಿಚಾರಗಳು ಮನೆಯಲ್ಲೇ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳೋಂಥ ವಿಚಾರಗಳು ಏನು ಮೇಡಮ್? ಸೊ ನಾರ್ಮಲಿ ಒಂದು ದಾಂಪತ್ಯ, ಒಂದು ಕಪಲ್ ಮದುವೆ ಆಗಿ 1 ವರ್ಷ ಅವರು ಟ್ರೈ ಮಾಡ್ತಾ ಇದ್ದಾರೆ, ಯಾವುದೇ ರೀತಿ ಅವರು ಕಾಂಡಮ್ಸ್ ಇರಲಿ ಮಾತ್ರೆಗಳಿರಲಿ ಏನೂ ತಗೋತಾ ಇಲ್ಲ, ನಮಗೆ ಮಕ್ಕಳಾಗಬೇಕು ಅಂತ ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. 1 ವರ್ಷ ಆಗಿದೆ ಆದ್ರೂ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಅವ್ರು ಬಂದು ಒಂದು ಫರ್ಟಿಲಿಟಿ ಡಾಕ್ಟರ್ನ ಕನ್ಸಲ್ಟ್ ಆಗಬೇಕು. ಇದು ಇಫ್ ಇನ್ ಕೇಸ್ ವೈಫ್ದು ಏಜ್ 30 ಇಯರ್ಸ್ಗಿಂತ ಕಡಿಮೆ ಇದ್ದರೆ. ಆ 30 ವರ್ಷ ಅನ್ನೋದು ತುಂಬ ಇಂಪಾರ್ಟೆಂಟ್. 30 ವರ್ಷಕ್ಕಿಂತ ಜಾಸ್ತಿ ಆಗಿದೆ, ಈಗ 33 ಕ್ರಾಸ್ ಆಗಿದೆ ಅಂದರೆ ಅವ್ರು ಬರೀ 6 ತಿಂಗಳು ಟ್ರೈ ಮಾಡಬೇಕು. ಯಾಕೆ? ನಮ್ಗೇನಾಗುತ್ತೆ, ಹುಡುಗಿಯವ್ರಿಗೆ ಹುಟ್ಟುವಾಗ ಇಷ್ಟೇ ಮೊಟ್ಟೆ ಅಂತ ಇರುತ್ತೆ, ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಎಗ್ಸ್ ಇರುತ್ತೆ. ಏಜ್ ಹೇಗೆ ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ಮೊಟ್ಟೆಗಳ ಸಂಖ್ಯೆ ಮತ್ತು ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಏಜ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ಇತ್ತೀಚಿನ ನಾವು ನೋಡಿದ್ರೆ ಎಲ್ಲರದು ಮದುವೆ ಲೇಟೇ ಆಗ್ತಾ ಇದೆ. ಅವ್ರದ್ದು ಮದುವೆ ಲೇಟ್ ಆಗಿದ್ದಾದ್ಮೇಲೆನೂ ಅವರು ಪ್ಲ್ಯಾನ್ ಮಾಡೋಣ ಅಂದ್ರೂ ಸ್ವಲ್ಪ ಸೆಟಲ್ ಆಗಿದ್ದಾದ್ಮೇಲೆ ಪ್ಲ್ಯಾನ್ ಮಾಡೋಣ ಅಂತ. ಸೊ ಬೈ ದ ಟೈಮ್ ಅವರು ಪ್ಲ್ಯಾನ್ ಮಾಡಿದಷ್ಟು ತನಕ ತುಂಬ ಲೇಟ್ ಆಗ್ತಾ ಇದೆ. ಸೊ ಅದಕ್ಕೆ ಇದು ಏಜ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್, ನೀವು ಹೇಳಿದ ಪ್ರಕಾರ ಇಫ್ ಇನ್ ಕೇಸ್ ಅವ್ರಿಗೆ ಏನು ಆಬ್ವಿಯಸ್ ಹೆಲ್ತ್ ಪ್ರಾಬ್ಲಮ್ ಏನೂ ಇಲ್ಲ, ಅಂಥದ್ದವರಿಗೆ ಇದು ಅಪ್ಲಿಕೇಬಲ್. ಎರಡನೇದು, ಆ ಋತುಚಕ್ರ ಪೀರಿಯಡ್ಸ್ ಅನ್ನೋದು ತಿಂಗಳು ಆಕೆಗೆ ಕರೆಕ್ಟಾಗಿ ಆಗ್ತಾ ಇದೆ ಅಂದರೆ ಇದು ಅಪ್ಲಿಕೇಬಲ್. ಈಗ ಅಕಸ್ಮಾತ್ ಸ್ವಲ್ಪ ಜನಗೆ ಏನಾಗುತ್ತೆ, ಆ ತಿಂಗಳು ಋತುಚಕ್ರ ಅನ್ನೋದೇ ಕರೆಕ್ಟಾಗಿ ಬರಲ್ಲ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೆ ಒಮ್ಮೆ ಆ ಥರ ಬರ್ತಾ ಇರುತ್ತೆ. ಅವ್ರಿಗೆ BP ಕಾಯಿಲೆ ಇಲ್ಲ, ಶುಗರ್, ಥೈರಾಯ್ಡ್ ಆ ಥರ ಎಲ್ಲ ಏನಾದ್ರು ಪ್ರಾಬ್ಲಮ್ ಇದೆ, ಫಿಟ್ಸ್ ಕಾಯಿಲೆಗಳು ಆ ಥರ ಏನಾದ್ರು ಇದೆ ಅಂದ್ರೂ ಅವರು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಬರಬೇಕು. ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ನಾವು ಫ್ಯಾಮಿಲಿ ಪ್ಲ್ಯಾನ್ ಮಾಡಬೇಕಂತ ಅನ್ಕೊತಾ ಇದ್ದೀವಿ, ಒಂದು ಸ್ವಲ್ಪ ತೋರಿಸ್ಕೊಳ್ಳೋಣ ಅಂತ ದೇ ವಿಲ್ ಇಮಿಡಿಯೇಟ್ಲಿ ಒಂದ್ಸಲ ಬಂದು ಫರ್ಟಿಲಿಟಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಆ್ಯಂಡ್ ಫ್ರಮ್ ದ ಹಸ್ಬೆಂಡ್ ಸೈಡ್, ಗಂಡ ಸೈಡಿಂದ ನೋಡಿದರೆ ಅವ್ರ ಹಸ್ಬೆಂಡ್ ವೈಫ್ಗೆ ಸೇರ್ಲಿಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ, ಎರೆಕ್ಷನ್ ಪ್ರಾಬ್ಲಮ್, ಎಜಾಕ್ಯುಲೇಷನ್ ಪ್ರಾಬ್ಲಮ್, ಇಲ್ಲ ಅಂದರೆ ವೈಫ್ಗೆ ಸೇರುವಾಗ ತುಂಬ ನೋವು ಆಗ್ತಾ ಇದೆ, ಆ ಥರ ಏನಾದರೂ ಬೇಸಿಕ್ ಪ್ರಾಬ್ಲಮ್ಸ್ ಇದ್ರೂ ಒಂದ್ಸಲ ಬಂದು ನೀವು ತೋರಿಸ್ಕೊಂಡಿದ್ರೆ ಒಳ್ಳೆಯದು. ಭಾಳ ಸಿಂಪಲ್ ಆಗಿರುವಂಥ, ಭಾಳ ಕಾಮನ್ ಆಗಿರುವಂಥ ಪ್ರಾಬ್ಲಮ್ಗಳನ್ನ ನೀವು ಹೇಳಿದ್ರಿ. ಭಾಳಷ್ಟು ಜನರಿಗೆ ಈ ಸಮಸ್ಯೆಗಳು ಇರ್ತಾವೆ ಅಂತ ಅನಿಸುತ್ತೆ. ಯಾಕೆಂದರೆ
ಅವ್ರಿಗೆ ಏನು ಸಮಸ್ಯೆ ಅಂತಲೇ ಗೊತ್ತಾಗದೇ ಇರುವಂಥದ್ದು ಒಂದು ದೊಡ್ಡ ಸಮಸ್ಯೆನೇ ಅಲ್ವಾ. ಸೊ ಅವ್ರು ಯಾರ ಹತ್ರ ಆದರೂ ಮಾತಾಡಿದಾಗ ಅಥವಾ ಈ ಥರ ವೀಡಿಯೋಗಳು ನೋಡಿದಾಗ ನಮಗೂ ಈ ಸಮಸ್ಯೆ ಇದೆಯಲ್ವಾ ಅಂತ ಅನಿಸ್ಬೋದು ಅಂತ ನನಗನ್ಸುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಇನ್ನೂ ಎರಡು ಪ್ರಶ್ನೆ ನನ್ನ ಮನಸ್ಸಿಗೆ ಬಂದವು. ಒಂದೇನೆಂದರೆ ಇದರಲ್ಲಿ ನಾನು ಪಾಯಿಂಟನ್ನು ಅರ್ಥ ಮಾಡಿಕೊಂಡೆ. ನಿಮ್ಮ ವಯಸ್ಸು 30-33 ದಾಟಿದರೆ ಅದಕ್ಕಿಂತ ಕಡಿಮೆ ಇದ್ದರೆ 1 ವರ್ಷ ತನಕ ನೀವು ಟ್ರೈ ಮಾಡಿ, ಆಮೇಲೆ ನೀವು ಬನ್ನಿ. ನಿಮ್ಮದು ವಯಸ್ಸು ಏನಾದರೂ ಎಸ್ಪೆಷಲಿ ಹುಡುಗಿ ವಯಸ್ಸು 33 ದಾಟಿದರೆ ಮದುವೆ ಆಗಿ 6 ತಿಂಗಳಿಗೆ ನಿಮಗೇನೋ ರಿಸಲ್ಟ್ ಬರಲಿಲ್ಲ ಅಂದರೆ ದಯವಿಟ್ಟು ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಮೇಲೆ ಆಬ್ವಿಯಸ್ ಹೆಲ್ತ್ ರೀಸನ್ ಸಮಸ್ಯೆಗಳಿಲ್ಲದೆ ಇದ್ದಾಗ, ಸಮಸ್ಯೆಗಳಿದ್ದರೂ ನೀವು ಬರಲೇಬೇಕಾಗತ್ತೆ. ಓಕೆ, ಈಗ ಒಂದು ಪ್ರಶ್ನೆ ನನ್ನ ಮನಸ್ಸಿಗೆ ಬಂದಿರುವಂಥದ್ದು ಏನಂತಂದರೆ, ಇಲ್ಲಿ ಗಂಡ ಹೆಂಡತಿ ನಾವು ಅನ್ಕೋತಾ ಇದ್ದೀವಿ, ಇವರು ಕೆಲವೊಂದು ಸಲ ರಿಲೇಟಿವ್ಸ್ ಆಗಿರ್ತಾರೆ. ಓಕೆ, ಅಂಥವ್ರಿಗೆ ಏನಾದರೂ ಜಾಸ್ತಿ ಈ ಥರ ಸಮಸ್ಯೆಗಳು ಬರ್ತಾವ? ಆ ಥರದ್ದು ಏನಾದರೂ ಇದೆಯಾ? ಇದು ತುಂಬ ಕಾಮನ್, ಎಸ್ಪೆಷಲಿ ನಮ್ಮ ಇಂಡಿಯಾನಲ್ಲಿ ರಿಲೇಷನ್ನಲ್ಲಿ ಮದುವೆ ಆಗೋದು, ಮಾಮನ ಮದುವೆ ಮಾಡೋದು, ಆ ಥರ ಎಲ್ಲ ಆಗೋದು ತುಂಬ ಕಾಮನ್. ಸೊ ಅಂಥದ್ದವ್ರಿಗೆ ಏನಾಗುತ್ತೆ, ಜೆನೆಟಿಕ್ ಸಮಸ್ಯೆಗಳನ್ನೋದು ತುಂಬ ರಿಸ್ಕ್ ಜಾಸ್ತಿ ಇರುತ್ತೆ ಅವ್ರಿಗೆ. ಇಫ್ ಇನ್ ಕೇಸ್ ಮಗು ಆಗಿದ್ರೂ ಮಗುನಲ್ಲಿ ಸ್ವಲ್ಪ ಜೆನೆಟಿಕ್ ಪ್ರಾಬ್ಲಮ್ ಇರೋದು ತುಂಬ ಕಾಮನ್ ಆಗ್ಬೋದು. ಸೊ ಅಂಥದ್ದವರಿಗೆ ನಾವು ಒಂದ್ಸಲ ಬಂದುಬಿಟ್ಟು ಬೇಸಿಕ್ ಟೆಸ್ಟಿಂಗ್ ಮಾಡಿಸ್ತೀವಿ. ಅದ್ರ ಜೊತೆಗೆ ನಾವು ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಸ್ವಲ್ಪ ಅಡ್ವಾನ್ಸ್ ಜೆನೆಟಿಕ್ ಟೆಸ್ಟಿಂಗನ್ನು ಮಾಡ್ಬೋದು. ಜೊತೆಗೆ ಅದರಲ್ಲೇ ಏನಾದ್ರು ರಿಸಲ್ಟ್ನಲ್ಲಿ ಪಾಸಿಟಿವ್ ಬಂದರೆ ಅವರು ಏನಾದ್ರು ಅಡ್ವಾನ್ಸ್ ಟ್ರೀಟ್ಮೆಂಟ್ ತೊಗೊಂಡು ಆ ಭ್ರೂಣ ಮೇಲೆ ಹಾಕೋಕ್ಕಿಂತ ಮುಂಚೆ ಭ್ರೂಣ ಮೇಲೇ ಜೆನೆಟಿಕ್ ಟೆಸ್ಟ್ ಮಾಡಿಬಿಟ್ಟು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ, ಈ ಸಮಸ್ಯೆಗಳು ಈ ಎಂಬ್ರಿಯೋ ಮೇಲ್ನಲ್ಲಿ ಇದೆ ಅಂದರೆ ಅದು ನಾವು ಹಾಕಲ್ಲ. ಯಾವುದು ಹೆಲ್ದಿ ಎಂಬ್ರಿಯೋ ಇದೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿದರೆ ಜೆನೆಟಿಕ್ ಸಮಸ್ಯೆಗಳನ್ನೋದು ಟ್ರಾನ್ಸ್ಫರ್ ಆಗೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಓಕೆ, ಸೊ ತುಂಬ ನಾನು ಡೈರೆಕ್ಟ್ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಇದು ತುಂಬ ಜನ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಭಾಳಷ್ಟು ಭಾರತದಲ್ಲಿ ಈ ಥರದ್ದಿದೆ ಅಂತ ಅನಿಸುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್. ಈಗ ನಾನು ನೆಕ್ಸ್ಟ್ ಪ್ರಶ್ನೆ ಕೇಳುವಂಥದ್ದು, ಈಗ ಎಂಬ್ರಿಯೋ ಅಂತ ನೀವು ಹೇಳಿದ್ರಿ, ಅದನ್ನು ಒಳಗಡೆ ಹಾಕೋದು ಈ ಥರ ಹೇಳಿದ್ರಿ, ಇದೆಲ್ಲ ಹೇಳಿದಾಗ ಸ್ವಲ್ಪ ಕಾಂಪ್ಲಿಕೇಶನ್ ಅನಿಸುತ್ತೆ. ಇದು ಕಷ್ಟನಾ ಇದು ತುಂಬ ಅನ್ನೋ ಒಂದು ಮನಸ್ಸಿಗೆ ಬರುತ್ತೆ. ಹೀಗಾಗಿ ನಾನು ಇನ್ನೊಂದು ಭಾಳ ಸಿಂಪಲ್ ಪ್ರಶ್ನೆ, ನೇರವಾದ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಏನು ಮಾಡ್ತೀರಾ ನೀವು? ಅಂದರೆ ಏನು ಟೆಸ್ಟ್ ಮಾಡ್ತೀರಾ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್? ಏನು ಟೆಸ್ಟ್ ಮಾಡ್ತೀರಾ? ಎರಡನೇದು, ಟು ಸಾಲ್ವ್ ದ ಪ್ರಾಬ್ಲಮ್ ಏನು ಟೆಸ್ಟ್ಗಳು? ಬೇಸಿಕ್ಕಾಗಿ ಏನು, ಯಾವ ಮೆಥಡ್ಗಳಿದೆ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಓಕೆ, ಫಸ್ಟ್ ಟೆಸ್ಟ್ಗಳ ಬಗ್ಗೆ ಮಾತಾಡೋಣ. ಒಂದು ದಾಂಪತ್ಯ ಅವರು ಫರ್ಟಿಲಿಟಿ ಸೆಂಟರ್ ಹಾಸ್ಪಿಟಲ್ಗೆ ಬಂದರೆ ನಾವು ಫಸ್ಟ್ ಇಬ್ಬರದು ಬೇಸಿಕ್ ಟೆಸ್ಟ್ ಮಾಡ್ತೀವಿ. ನಂಬರ್ 1 ಅವ್ರದ್ದು ಹೆಲ್ತ್ ಹೇಗಿದೆ, ಹೀಮೋಗ್ಲೋಬಿನ್, ಥೈರಾಯ್ಡ್, ಶುಗರ್, ಪ್ರೋಲ್ಯಾಕ್ಟಿನ್ ಅಂತ ಬೇಸಿಕ್ ಟೆಸ್ಟ್ಗಳಿರುತ್ತೆ. ಆ ಟೆಸ್ಟ್ ಎಲ್ಲ ಚೆಕ್ ಮಾಡಿ ಏನು ಕಾಯಿಲೆಗಳಿಲ್ಲ ಅಂತ ಅದು ಚೆಕ್ ಮಾಡ್ತೀವಿ. ಎರಡನೇದು ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ. ಈಗ ಫಾರ್ ಮೆನ್ ಸೀಮೆನ್ ಅನಾಲಿಸಿಸ್, ಕಣ ಪರೀಕ್ಷೆಗಳಂತ ಇರುತ್ತೆ. ಅದನ್ನು ನಾವು ಸೀಮೆನ್ ಸ್ಯಾಂಪಲ್ನ ವೀರ್ಯ ಪರೀಕ್ಷೆನ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ನಾವು ನೋಡಿದರೆ ಆಂಡ್ರಾಲಜಿಸ್ಟ್, ಸ್ಪರ್ಮ್ ಡಾಕ್ಟರ್ ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಎಷ್ಟು ಕಣ ಇದೆ, ಅದರಲ್ಲಿ ಮೂವೀಸ್ನಲ್ಲಿ ತೋರಿಸ್ತಾರಲ್ಲ ಸ್ವಿಮ್ ಮಾಡ್ಕೊತ ಮುಂದಕ್ಕೆ ಹೋಗಬೇಕು, ಆ ಥರ ಚಲನೆ ಶಕ್ತಿ ಚೆನ್ನಾಗಿರಬೇಕು, 30% ಚಲನೆ ಶಕ್ತಿ ಚೆನ್ನಾಗಿರಬೇಕು, ಇನ್ಫೆಕ್ಷನ್ ಏನು ಇರಬಾರ್ದು. ಈ ಥರ ಎಲ್ಲ ನಾವು ವೀರ್ಯ ಪರೀಕ್ಷೆ ಮಾಡಿ ನಮಗೆ ಗೊತ್ತಾಗುತ್ತೆ. ಈಗ ವುಮೆನ್ಗೆ, ಹೆಂಡತಿಗೆ ಆ ಥರ ಏನೂ ಇಲ್ಲ. ಸೊ ನಾವು ಹಾರ್ಮೋನ್ ಟೆಸ್ಟ್ ಮಾಡಬೇಕು, ಪ್ಲಸ್ ಬೇಸಿಕ್ ಸ್ಕ್ಯಾನ್ ಮಾಡಬೇಕು. ಹಾರ್ಮೋನ್ ಟೆಸ್ಟ್ನಲ್ಲಿ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಮೊಟ್ಟೆ ಕ್ವಾಲಿಟಿ ಹೇಗಿದೆ ಅಂತ AMH ಅಂತ ಒಂದು ಪರೀಕ್ಷೆಯಿಂದ ಗೊತ್ತಾಗುತ್ತೆ. ಎರಡನೇದು, ಸ್ಕ್ಯಾನ್ ಮಾಡಿದರೆ ಗರ್ಭಕೋಶ ಹೇಗಿದೆ, ಅಂಡಾಶೀಲನಲ್ಲಿ ಫಾಲಿಕಲ್ಸ್ ಅಂತ ಹೇಳ್ತೀವಿ. ಆ ಫಾಲಿಕಲ್ ನಂಬರ್ ಅವ್ರ ಏಜ್ ಪ್ರಕಾರ ಇಷ್ಟಿರಬೇಕು ಅಂತ ಇರುತ್ತೆ. ಇಲ್ಲಿ 10, ಇಲ್ಲಿ 10, ಇಲ್ಲ ತುಂಬ ಕಡಿಮೆ ಇದೆಯಾ, ಇಲ್ಲ ತುಂಬ ಜಾಸ್ತಿ ಇದೆಯಾ ಏನು ಅಂತ ಅದು ನಾವು ಸ್ಕ್ಯಾನ್ನಲ್ಲಿ ಬೇಸಿಕ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಅಂಡಾಣುಗಳ ಸಂಖ್ಯೆ ಹೇಳ್ತಾರದ ನೀವು? ಹೌದು. ಸೊ ಪ್ರತಿ ಎಗ್ಸ್ ನಮಗೆ ಕಾಣಲ್ಲ. ಈಗ ನಮಗೆ ಬ್ಯಾಕ್ಟೀರಿಯಾ, ವೈರಸ್ ಹೇಗೆ ಕಾಣಲ್ಲ, ವೀರ್ಯ ಪರೀಕ್ಷೆ ಮಾಡಿದ್ರೇನೆ ಅದರಲ್ಲೇ ನಮಗೆ ಸ್ಪರ್ಮ್ಸ್ ಅನ್ನೋದು, ವೀರ್ಯ ಅನ್ನೋದು ಕಾಣಿಸುತ್ತೆ. ಇಲ್ಲಾಂದರೆ ಅದನ್ನು ನಮಗೆ ಕಾಣಲ್ಲ. ಹಾಗೆ ಸ್ಕ್ಯಾನ್ನಲ್ಲಿ ನಮಗೆ ಗರ್ಭಕೋಶ ಬಾಜು ಓವರೀಸ್ ಅಂತ ಇರುತ್ತೆ. ಅಂಡಾಶೀಲನಲ್ಲಿ ಬರೀ ಬ್ಲ್ಯಾಕ್ ರೌಂಡ್ ಫಾಲಿಕಲ್ ಇರುತ್ತೆ. ಆ ಫಾಲಿಕಲ್ ಒಳಗಡೆ ಎಗ್ ನಮಗೆ ಕಾಣಲ್ಲ, ಬರೀ ಫಾಲಿಕಲ್ಸ್ ಅಂತ ಕಾಣುತ್ತೆ. ಯಾಕಂದ್ರೆ ಎಗ್ ರಿಲೀಸ್ ಆಗೋ ತಿಂಗಳಿಗೆ ಒಂದ್ಸಲ ಮಾತ್ರ. ಹೌದು, ಅದು ಫಾಲಿಕಲ್ ಸ್ಲೋಲಿ ಒಂದು ಯಾವುದೋ ಕಡೆ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ ಒಂದು ಫಾಲಿಕಲ್ ಗ್ರೋ ಆಗಿ ಒಂದು ಬೆಲೂನ್ ತರ ಒಂದು ದಪ್ಪ ಆಗಿ ಅದು ರಪ್ಚರ್ ಆಗುತ್ತೆ. ಸೊ ಅದ್ರ ಒಳಗಡೆ ಮೊಟ್ಟೆ ಇದ್ರೆ ಅದು ಹೊರಗೆ ಬಂದಿಡುತ್ತೆ. ಆ ಪ್ರಾಸೆಸ್ನ, ಈ ರಪ್ಚರ್ ಆಗೋ ಪ್ರಾಸೆಸ್ನ ಓವ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಅದನ್ನ ಎಗ್ ರಿಲೀಸ್ ಆಗೋ ಟೈಮ್ ಅಂತ ಹೇಳ್ತೀವಿ. ಸೊ ಇದು ನಾವು ಸ್ಕ್ಯಾನ್ನಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಈಕಿಗೆ ಮೊಟ್ಟೆ ಫಾಲಿಕಲ್ ಗ್ರೋ ಆಗಿ ಮೊಟ್ಟೆ ರಿಲೀಸ್ ಆಗ್ತಾ ಇದೆಯಾ ಇಲ್ಲ ಅಂತ. ಸೊ ಬೇಸಿಕ್ ಸ್ಕ್ಯಾನ್. ಸೊ ಇಬ್ರಿಗೆ
ಫಸ್ಟ್ ಬೇಸಿಕ್ ಹೆಲ್ತ್, ಹಸ್ಬೆಂಡ್ಗೆ ವೀರ್ಯ ಪರೀಕ್ಷೆ, ವೈಫ್ಗೆ ಸ್ಕ್ಯಾನ್ ಮತ್ತು ಹಾರ್ಮೋನ್ ಟೆಸ್ಟ್. ಸೊ ಇದು ಸಿಂಪಲ್ ಇವ್ಯಾಲ್ಯೂಯೇಷನ್. ಇದರಲ್ಲಿ ಏನಾದ್ರು ಮೇಜರ್ ಪ್ರಾಬ್ಲಮ್ ಇದೆಯಾ ಅಂತ ನಮಗೆ ಡಿಟೆಕ್ಟ್ ಆಗುತ್ತೆ. ಸೊ ಆ ಡಿಟೆಕ್ಷನ್ ಪ್ರಾಬ್ಲಮ್ ಪ್ರಕಾರ ಟ್ರೀಟ್ಮೆಂಟ್ ಇರುತ್ತೆ. ಟ್ರೀಟ್ಮೆಂಟ್ ಅನ್ನೋದು 3. ಫಸ್ಟ್ ನ್ಯಾಚುರಲ್ ಕನ್ಸೆಪ್ಷನ್, ನ್ಯಾಚುರಲ್ಗೆ ಟ್ರೈ ಮಾಡೋದು. ಅವರು ಹಸ್ಬೆಂಡ್ ವೈಫ್ ಈ ಟೈಮ್ನಲ್ಲಿ ಸೇರಿದರೆ ಕರೆಕ್ಟಾಗಿ ಅವ್ರಿಗೆ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾನು ಓವ್ಯುಲೇಷನ್ ಅಂತ ಹೇಳಿದ್ನಲ್ಲ, ಈ ಮೊಟ್ಟೆ ರಿಲೀಸ್ ಆಗೋ ಟೈಮ್ನಲ್ಲಿ ಅವರಿಬ್ರು ಗಂಡ ಹೆಂಡತಿ ಸೇರಿದರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನನಗೆ ಹೇಳಿ, ಇದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ. ಅಂದರೆ ಓವಲೇಷನ್ ಟೈಮಲ್ಲೇ ಸೇರ್ಬೇಕಾ? ಓವಲೇಷನ್ ಎಷ್ಟು ದಿನ ಅದೊಂದು ಟೈಮ್ ಇರುತ್ತೆ, ಡ್ಯೂರೇಷನ್ ಏನಿರುತ್ತೆ ಅದು? ಅರೌಂಡ್ 5 to 7 days ಇರುತ್ತೆ. ನ್ಯಾಚುರಲಿ ಎಲ್ಲರೂ ಬಂದ್ಬಿಟ್ಟು ಈ ಟೈಮ್ನಲ್ಲಿ ಸೇರ್ಬೇಕಂತ ಇರಲ್ಲ. ಫರ್ಟೈಲ್ ವಿಂಡೋ ಅಂತ ಹೇಳ್ತೀವಿ. ತಿಂಗಳ ಕರೆಕ್ಟಾಗಿ ಪೀರಿಯಡ್ ಆಗ್ತಾ ಇದೆ ಅಂದರೆ ಈ ಟೈಮ್ನಲ್ಲಿ ಅವರು ಸೇರಿದರೆ ಅವ್ರದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಆ ಟೈಮ್ ಪೀರಿಯಡ್ನಲ್ಲಿ ಅವರಿಗೆ ಎಗ್ ರಿಲೀಸ್ ಆಗೋದು ಜಾಸ್ತಿ ಚಾನ್ಸ್ ಇರುತ್ತೆ, ಓವ್ಯುಲೇಷನ್ ಟೈಮ್. ಸೊ ಆ ಟೈಮ್ನಲ್ಲಿ ಅವರು ಸೇರಬೇಕು. ಆಲ್ಟರ್ನೇಟ್ ಡೇಸ್ ಇಲ್ಲ ಅಂದರೆ 3 ದಿನಗೊಮ್ಮೆ ಸೇರಿದರೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಜಾಸ್ತಿ. ಎಷ್ಟು ದಿನ ಆ ಥರ ಅವ್ರಿಗೆ ವಿಂಡೋ ಇರುತ್ತೆ? ಅದೊಂದು ಫರ್ಟೈಲ್ ವಿಂಡೋ ಅಂತ ಏನು ಹೇಳಿದ್ರಿ ನೀವು? ಪೀರಿಯಡ್ಸ್ ಆಗಿ ನೀವು ಹೇಳ್ತಾರದ? ಈಗ ಪೀರಿಯಡ್ ಅಂದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದು ದಿನನ ಡೇ 1 ಅಂತ ಹೇಳ್ತೀವಿ. ಓಕೆ, ಕರೆಕ್ಟ್. ಆ ಟೈಮಿಂದ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವತ್ತು ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ ಅಂದರೆ ಇವತ್ತು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಆ ಥರ 10ನೇ ದಿನದಿಂದ 12 ದಿನ, ಫ್ರಮ್ 10th to 18th ಡೇ ಮಧ್ಯದಲ್ಲಿ ಅವರು ಇದರ ಆಲ್ಟರ್ನೇಟ್ ಡೇಸ್ ಇಲ್ಲ ಒನ್ಸ್ ಇನ್ 3 days ಅವರು ಟ್ರೈ ಮಾಡಬೇಕು. ಸೊ ಪೀರಿಯಡ್ ಆಗಿ 10ನೇ ದಿನದಿಂದ 15ನೇ ದಿನ ತನಕ ನೀವು ಹೇಳ್ತಾ ಇದ್ದೀರಾ? 18ನೇ ದಿನ, ಸುಮಾರು 8-9 ದಿನಗಳ ಗ್ಯಾಪ್ ಇರುತ್ತೆ, ಟೈಮ್ ಇರುತ್ತೆ ಅವ್ರಿಗೆ. ಓಕೆ ಓಕೆ ಓಕೆ. ಸೊ ಆ ಟೈಮ್ನಲ್ಲಿ ಅವರು ಇಬ್ಬರು ಟ್ರೈ ಮಾಡಿದರೆ ದೆನ್ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಜಾಸ್ತಿ. ಸೊ ಟ್ರೀಟ್ಮೆಂಟ್ ಅಂದರೆ ಏನು? ಅವರಿಗೆ ಸ್ವಲ್ಪ ಮಾತ್ರೆಗಳೆಲ್ಲ ಕೊಡ್ತೀವಿ. ಸ್ವಲ್ಪ ಜನಗೆ ಓವ್ಯುಲೇಷನೇ ಆಗಲ್ಲ, ಅಂಥದ್ದವ್ರಿಗೆ ನಾವು ಬರೀ ಸ್ವಲ್ಪ ಮಾತ್ರೆ ಕೊಟ್ಬಿಟ್ಟು ಬರೀ ಇದು ಫಾಲಿಕಲ್ನ ಟ್ರ್ಯಾಕ್ ಮಾಡಿದರೆ, ಆ ಟ್ರ್ಯಾಕ್ ಮಾಡಿ ಆ ಓವ್ಯುಲೇಷನ್ ಆಗೋ ಟೈಮ್ ಪೀರಿಯಡ್ ಅವ್ರಿಗೆ ಹೇಳ್ತೀವಿ, ಓಕೆ ಈಗ ನಿಮಗೆ ಓವ್ಯುಲೇಷನ್ ಆಗ್ತಾ ಇದೆ, ಈಗ ನೀವು ನ್ಯಾಚುರಲ್ ಟ್ರೈ ಮಾಡಿರಿ ಅಂತ. ದಟ್ ಇಸ್ ಸಿಂಪಲ್ ಓವ್ಯುಲೇಷನ್ ಇಂಡಕ್ಷನ್ ಅನ್ನೋದು ಟ್ರೀಟ್ಮೆಂಟ್. ಎರಡನೇದು IUI ಅಂತ ಹೇಳ್ತೀವಿ. ಇಫ್ ಇನ್ ಕೇಸ್ ಅವ್ರು ನ್ಯಾಚುರಲ್ ಆಗಿ ಈ ಥರ ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ, ಆರ್ ಹಸ್ಬೆಂಡ್ ವೀರ್ಯ ಪರೀಕ್ಷೆ ಮಾಡಿದರೆ ಸ್ಪರ್ಮ್ಸ್ ತುಂಬ ಕಡಿಮೆ ಇದೆ, ಚಲನೆ ಶಕ್ತಿ ತುಂಬ ಕಡಿಮೆ ಇದೆ, ಅಂಥದ್ದವರಿಗೆ ನಾವು ಓವ್ಯುಲೇಷನ್ ಟೈಮ್ನಲ್ಲಿ ಹಸ್ಬೆಂಡ್ನ ಸ್ಯಾಂಪಲ್ ಕೊಡೋಕ್ಕೆ ಹೇಳ್ತೀವಿ ಫರ್ಟಿಲಿಟಿ ಸೆಂಟರ್ನಲ್ಲಿ. ಅದನ್ನು ವಾಶ್ ಮಾಡಿ ಎಲ್ಲ ಸತ್ತೋಗೋ ಸ್ಪರ್ಮ್ಸ್, ಡೆಡ್ ಸ್ಪರ್ಮ್ಸ್, ಇನ್ಫೆಕ್ಷನ್ಸ್ ಎಲ್ಲ ತೆಗೆದುಬಿಟ್ಟು ಒಳ್ಳೆ ಮೊಟಿಲಿಟಿ ಇದ್ದು ಚಲನೆ ಶಕ್ತಿ ಇದ್ದು ಕಣನ ಗರ್ಭಾಶಯ ಒಳಗಡೆ ಇಡ್ತೀವಿ. ಸೊ ಅದನ್ನು IUI ಅಂತ ಹೇಳ್ತಾರೆ. ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂದರೆ ಯೂಟ್ರಸ್ ಒಳಗಡೆ, ಗರ್ಭಕೋಶ ಒಳಗಡೆ ನಾವು ಒಳ್ಳೆ ಕಣಗಳನ್ನ ಇಡೋದು. ಸೊ ಇದು ಸೆಕೆಂಡ್ ಬೇಸಿಕ್ ಫರ್ಟಿಲಿಟಿ ಟ್ರೀಟ್ಮೆಂಟ್. ನೀವು ನ್ಯಾಚುರಲ್ ಆಗಿನೂ ಟ್ರೈ ಮಾಡ್ಬೋದು, ಪ್ಲಸ್ ಜೊತೆಗೆ ನಾವು ಕರೆಕ್ಟ್ ಟೈಮ್ನಲ್ಲಿ ಒಳ್ಳೆ ಸ್ಪರ್ಮ್ಸ್ನ ಗರ್ಭಾಶಯನಲ್ಲಿ ಇಡ್ತಾ ಇದ್ದೀವಿ. ಥರ್ಡ್ ಇಸ್ IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ. ಓಕೆ ಓಕೆ. ಅದರಲ್ಲಿ ನಾವು ಪ್ರತಿ ತಿಂಗಳು ಒಂದೇ ಮೊಟ್ಟೆ ರಿಲೀಸ್ ಆಗೋದು, ಒಂದೇ ಫಾಲಿಕಲ್ ರಿಲೀಸ್ ಆಗ್ತಾ ಇದೆ. ಆ ಟೈಮ್ನಲ್ಲಿ ಟ್ರೈ ಮಾಡ್ತಾ ಇದ್ರಿ, ಇಲ್ಲ ಅಂದರೆ ನಾವು ಗರ್ಭಕೋಶ ಒಳಗಡೆ ಇಡ್ತಾ ಇದ್ವಿ. ಬೇರೆ ಎಲ್ಲ ಫಾಲಿಕಲ್ಸ್ ಏನಾಗ್ತಾ ಇದೆ ಅದೆಲ್ಲ ಸತ್ತೋಗ್ತಾ ಇದೆ. ನೆಕ್ಸ್ಟ್ ಮಂತ್ ಪ್ರೆಗ್ನೆನ್ಸಿ ಆಗಿಲ್ಲ, ಪೀರಿಯಡ್ ಬಂದಿದೆ ಅಂದರೆ ಹೊಸ ಬ್ಯಾಚ್ ಆಫ್ ಎಗ್ಸ್ ಬರುತ್ತೆ, ಹೊಸ ಬ್ಯಾಚ್ ಆಫ್ ಫಾಲಿಕಲ್ಸ್. IVFನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ವೈಫ್ಗೆ ಸ್ವಲ್ಪ ಇಂಜೆಕ್ಷನ್ಸ್ ಕೊಡ್ತೀವಿ. 8 ದಿನ 10 ದಿನ ಒಂದು ಇಂಜೆಕ್ಷನ್ ಇರುತ್ತೆ. ಆ ಇಂಜೆಕ್ಷನ್ ಮೂಲಕ ಈ ಫಾಲಿಕಲ್ಸ್ ಎಲ್ಲ 2 ಕಡೆ ಫಾಲಿಕಲ್ಸ್ ಎಲ್ಲ ಫಾಲಿಕಲ್ಸ್ನ ನಾವು ದೊಡ್ಡ ಮಾಡ್ತಾ ಇದ್ದೀವಿ. ಫಾಲಿಕಲ್ಸ್ನ ದೊಡ್ಡದು ಮಾಡ್ತಾ ಇದ್ದೀವಿ. ಆಲ್ ದ ಫಾಲಿಕಲ್ಸ್ ವಿಲ್ ಗ್ರೋ. ನಾರ್ಮಲಿ ಒಂದೇ ಫಾಲಿಕಲ್ ಗ್ರೋ ಆಗುತ್ತೆ ನ್ಯಾಚುರಲ್ ಆಗಿ, ಬೇರೆದೆಲ್ಲ ಇಟ್ ವಿಲ್ ಡೈ. ನಾವು IVF ಮೂಲಕವಾಗಿ, ಇಂಜೆಕ್ಷನ್ಸ್ ಮೂಲಕವಾಗಿ ಎಲ್ಲ ಫಾಲಿಕಲ್ಸ್ನ ದೊಡ್ಡ ಮಾಡಿಬಿಟ್ಟು ರೆಡಿ ಮಾಡ್ತಾ ಇದ್ವಿ. ಒಂದ್ಸಲ ಅದೆಲ್ಲ ರೆಡಿ ಆಗಿದೆ, ಒಂದು ಸೈಜ್ ಬರಬೇಕು 19 to 20 mm ಅಂತ. ಆ ಸೈಜ್ ಬಂದಿದೆ ಅಂದರೆ ಎನಸ್ತೀಶಿಯಾ ಅಂದರೆ ಪ್ರಜ್ಞೆ ತಪ್ಪಿಸೋದು ಮಾತ್ರೆ, ಸಲೈನ್ ಹೇಗೆ ಕೊಡ್ತೀವಿ ಆ ಥರ ಕೊಟ್ಬಿಟ್ಟು ಕೆಳಗಿಂದ ವೆಜೈನಾ ಮೂಲಕವಾಗಿ ನಾವು ಸ್ಕ್ಯಾನ್ನಲ್ಲಿ ನೋಡ್ತಾ ಈ ಫಾಲಿಕಲ್ದು ನೀರೆಲ್ಲ ತೆಗಿತಾ ಇದ್ದೀವಿ. ಆ ನೀರನ್ನ ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ಮೊಟ್ಟೆ ಇದೆಯಾ ಇಲ್ಲ ಗೊತ್ತಾಗುತ್ತೆ. ಅದರಲ್ಲಿ ಯಾವುದು ಒಳ್ಳೆ ಮೊಟ್ಟೆಗಳಿದೆ, ಒಂದು ಬೆಸ್ಟ್ ಸ್ಪರ್ಮ್ ಕಣನ ಸೆಲೆಕ್ಟ್ ಮಾಡಿ ಅದರಲ್ಲಿ ಹಾಕಿ ನಾವು ಭ್ರೂಣನ ಕಲ್ಚರ್ ಮಾಡ್ತೀವಿ ಹೊರಗಡೆನೆ. ಹೌದು, ಲ್ಯಾಬ್ನಲ್ಲಿ. ಸೊ ಈ ಲ್ಯಾಬ್ ಅನ್ನೋದು ಇನ್ಕ್ಯುಬೇಟರ್ಸ್, ಲ್ಯಾಬ್ ಇದೆಲ್ಲ ಅನ್ನೋದು ಇಟ್ಸ್ ಸೇಮ್ ಲೈಕ್ ನಮ್ಮದು ಗರ್ಭಾಶಯ ಹೇಗಿದೆ, ಗರ್ಭಕೋಶ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಹಾಗೇ ಇರುತ್ತೆ. ಸೊ ಅದು ಯಾವುದು ಡೆವಲಪ್ ಆಗಿ ಒಳ್ಳೆ ಭ್ರೂಣ ಇದೆ ಅದನ್ನು ನಾವು ಗರ್ಭಕೋಶನಲ್ಲಿ ಹಾಕ್ತೀವಿ. ಸೊ ಏನು ಒಳ್ಳೆದಿಲ್ಲ, ಸೊ ಅಬ್ನಾರ್ಮಲ್ ಆಗಿ ಎಂಬ್ರಿಯೋಸ್ ಇರೋದು, ಅಬ್ನಾರ್ಮಲ್ ಎಗ್ಸ್ನ ಎಲ್ಲನ ತೆಗಿತಾ ಇದ್ವಿ. ಸೊ ವಿ ಆರ್ ಈವನ್ ರೆಡ್ಯೂಸಿಂಗ್ ಚಾನ್ಸಸ್ ಆಫ್ ಮಿಸ್ಕ್ಯಾರೇಜ್.
ಅಬಾರ್ಷನ್ಸ್ ಆಗೋದು ಎಲ್ಲ ಅಬ್ನಾರ್ಮ್ಯಾಲಿಟೀಸ್ ಅದೆಲ್ಲ ಏನೂ ಆಗಲ್ಲ. ಯಾಕಂದರೆ ಒಳ್ಳೆಯದು ನಾವು ನೋಡಿ ಹಾಕ್ತಾ ಇದ್ವಿ. ನ್ಯಾಚುರಲ್ ಆಗಿ ಏನಾರ್ದು ನಿಮ್ಮಿಬ್ಬರು ಜೀನ್ಸ್ನಲ್ಲಿ ಏನಾರ್ದು ಪ್ರಾಬ್ಲಮ್ ಇದೆ ಅಂದರೆ ಅದನ್ನ ಬರುತ್ತೆ, ಬಿಕಾಸ್ ಅದು ನಿಮ್ಮದೇ ಮೊಟ್ಟೆ ನಿಮ್ಮದೇ ಕಣ. ಬಟ್ ಮೇಜರ್ ಇಶ್ಯೂಸ್ ಏನಾರ್ದು ಇದೆಯಾ ಅಂತ ನಾವು ನೋಡಿ ಗುಡ್ ಲುಕಿಂಗ್ ಚೆನ್ನಾಗಿ ಅದು ಕಾಣಿಸ್ತಾ ಇದೆ, ಅಬ್ನಾರ್ಮಲ್ ಆಗಿ ಇಲ್ಲ ಅನ್ನೋದು ಒಳ್ಳೆ ಎಂಬ್ರಿಯೋನ ನಾವು ಹಾಕ್ತೀವಿ. ಯಾವಾಗ ಹಾಕ್ತಿರೋದನ್ನ ಮೀನ್ ನೀವು ಹೊರಗಡೆ ಕಲ್ಚರ್ ಮಾಡಿದ್ಮೇಲೆ ಮತ್ತೆ ಒಳಗಡೆ ಅದನ್ನು ಅದನ್ನ ಒಳಗಡೆ ಹಾಕ್ತಿರಲ್ವಾ, ಅದನ್ನ ಎಷ್ಟು ದಿನ ಆದ್ಮೇಲೆ ಹಾಕ್ತಿರ ಅದನ್ನ? ಸೊ ಅದನ್ನ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಎಂಬ್ರಿಯೋ ಅಂದ್ರೆ ಆ ಭ್ರೂಣ. ಆ ಟ್ರಾನ್ಸ್ಫರ್ ಮಾಡೋದು 2 ಟೈಪ್ಸ್ ಇರುತ್ತೆ. ಒಂದು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್, ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್. ಈಗ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದ್ರೆ ಈ ತಿಂಗಳು ನಾವು ಮೊಟ್ಟೆ ತೆಗೆದಿದ್ವಿ, 3 ದಿನ ನಾವು ಕಲ್ಚರ್ ಮಾಡಿದ್ವಿ, 3 ದಿನ ಇಲ್ಲ 5 ದಿನ ಮ್ಯಾಕ್ಸಿಮಮ್, ಅದಾದ್ಮೇಲೆ ನಾವು ಅದೇ ತಿಂಗಳಿನಲ್ಲಿ 5 ದಿನ ಆದ್ಮೇಲೆ ನಾವು ಹಾಕ್ಬೋದು. ಇಫ್ ಇನ್ ಕೇಸ್ ಗರ್ಭಕೋಶ ಲೈನಿಂಗ್ ಚೆನ್ನಾಗಿದೆ, ಬ್ಲಡ್ ಫ್ಲೋ ಚೆನ್ನಾಗಿದೆ, ಹಾರ್ಮೋನ್ ಪರೀಕ್ಷೆಗಳು ಚೆನ್ನಾಗಿದೆ ಅಂದರೆ ನಾವು ಅದೇ ತಿಂಗಳಿನಲ್ಲಿ 3-5 ದಿನ ಆದಮೇಲೆ ಹಾಕ್ಬೋದು. ಸ್ವಲ್ಪ ಜನಗೆ ಗರ್ಭಕೋಶ ಲೈನಿಂಗ್ ಚೆನ್ನಾಗಿರಲ್ಲ, ಬ್ಲಡ್ ಫ್ಲೋ ಚೆನ್ನಾಗಿರಲ್ಲ, ಅವ್ರ ಹಾರ್ಮೋನ್ಸ್ ತುಂಬ ಪ್ರಾಬ್ಲಮ್ ಇರುತ್ತೆ, ವೆರಿ ಹೈ ಹಾರ್ಮೋನ್ ಲೆವೆಲ್ ಇದ್ದರೆ, ಅವ್ರು ಅದು ಸಪೋರ್ಟ್ ಚೆನ್ನಾಗಿಲ್ಲ ಅಂದರೆ ನಾವು ಹಾಕಲ್ಲ. ಆ ಎಂಬ್ರಿಯೋಸ್ನ, ಆ ಭ್ರೂಣಗಳನ್ನ ಫ್ರೀಸ್ ಮಾಡಿ ಇಟ್ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಮಂತ್ ಅವ್ರಿಗೆ ಯಾವಾಗ ಬೇಕು, ಸ್ವಲ್ಪ ಜನ ಆಮೇಲೆ ನಾವು 2-3 ತಿಂಗಳಾದ್ಮೇಲೆ ಇಲ್ಲ 6 ತಿಂಗಳಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೊತೀವಿ, ಇಲ್ಲ ನಾವು ಬರೀ ಫ್ರೀಸ್ ಮಾಡಿ ಇಟ್ಬಿಡ್ತೀವಿ ಡಾಕ್ಟರ್, ಆಮೇಲೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಥದ್ದವ್ರಿಗೆ ಅವ್ರಿಗೆ ಯಾವಾಗ ಬೇಕಂದ್ರೆ ಆವಾಗ, ಗರ್ಭಕೋಶ ಲೈನಿಂಗ್ ಚೆನ್ನಾಗಿದೆ, ಬ್ಲಡ್ ಫ್ಲೋ ಚೆನ್ನಾಗಿದೆ ಅಂದರೆ ಆವಾಗ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಇದನ್ನ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಈ ಎಂಬ್ರಿಯೋಸ್ನ ನಾವು 10 ವರ್ಷ ತನಕ ಫ್ರೀಸ್ ಮಾಡಿ ಇಡ್ಬೋದು. ಹೌದಾ? ದಟ್ಸ್ ಅಮೇಜಿಂಗ್. ಹೇಗೆ ಅದನ್ನು ಸಾಧ್ಯ ಆಗುತ್ತದು? ನಾವು ಲಿಕ್ವಿಡ್ ನೈಟ್ರೋಜನ್ ಅಂತ ಇರುತ್ತೆ, ಅದರಲ್ಲಿ ನಾವು ಫ್ರೀಸ್ ಮಾಡಿ ಇಡ್ಬೋದು. ಸೊ ಏನು ಚೇಂಜಸ್ ಏನಾಗಲ್ಲ. ಇಷ್ಟು ವರ್ಷ ಅಂದರೆ ಅದೇನಾದ್ರು ಹಾಳಾಗುತ್ತಾ ಅಂದರೆ ಆದ್ರೂ ಏನಿಲ್ಲ. ಕ್ವಾಲಿಟಿ ವಿಲ್ ನಾಟ್ ಗೆಟ್ ಕಾಂಪ್ರಮೈಸ್ಡ್ ಆರ್ ನಥಿಂಗ್. ಈಗ ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಇದನ್ನು ವಿಟ್ರಿಫಿಕೇಶನ್ ಪ್ರಾಸೆಸ್ ಅಂತ ಹೇಳ್ತೀವಿ. ಸೊ ಈ ವಿಟ್ರಿಫಿಕೇಶನ್ ಪ್ರಾಸೆಸ್ ಮೂಲಕವಾಗಿ ಅವ್ರಿಗೆ ಏನೂ ಪ್ರಾಬ್ಲಮ್ ಏನೂ ಇರಲ್ಲ. ಅಮೇಝಿಂಗ್ ಅನ್ಸುತ್ತೆ, ಮಿರಾಕಲ್ ಅನ್ಸುತ್ತಲ್ವ ಇದೊಂಥರ ಕೇಳ್ತಾ ಇದ್ರೆ ಅಲ್ವಾ? ಯಾಕಂದರೆ ನೇಚರ್ ಮಾಡುವಂಥ ಕೆಲಸನ ಸೈನ್ಸ್ ಮಾಡ್ತಾ ಇದೆ ಈಗ ಅಲ್ವಾ? ಸಮ್ ಪ್ರಾಬ್ಲಮ್, ಏನೋ ಪ್ರಾಬ್ಲಮ್ ಇದೆ, ಅದು ನ್ಯಾಚುರಲ್ ಆಗಿ ಆಗ್ತಾ ಇಲ್ಲ, ಅದಕ್ಕೇನೆ IVF ಮಾಡ್ತೀವಿ. ಎಲ್ಲರಿಗೆ IVF, ಈಗ ಮಕ್ಕಳು ಬೇಕಂದ ತಕ್ಷಣ ಎಲ್ಲರಿಗೆ ಟೆಸ್ಟ್ ಬೇಬಿ IVF ಮಾಡಲ್ಲ. ಸೊ ಅದು ಏನು ಪ್ರಾಬ್ಲಮ್ ಇದೆ ಅಂದರೆ ಅದು ನಾವು ಚೆಕ್ ಮಾಡಿಬಿಟ್ಟು ಅದರಲ್ಲಿ ಏನು ಯಾವುದೇ ರೀತಿ ಅದು ಆಗ್ತಾ ಇಲ್ಲ ಅದು ನಾವು ಚೆಕ್ ಮಾಡ್ತಾ ಇದ್ವಿ. ಒಳ್ಳೆ ಭ್ರೂಣ ಬಂದಿದೆ ಅಂದರೆ ಡೆಫಿನೆಟ್ಲಿ ಸಕ್ಸಸ್ನು ಚೆನ್ನಾಗಿರುತ್ತೆ. ಯಾಕೆ ಕೆಲವರು ನೀವು ಹೇಳಿದ್ರಲ್ಲ, ಕೆಲವರು 1 ವರ್ಷ 2 ವರ್ಷ ಆದಮೇಲೆ ಫ್ರೋಝನ್ ನಾವು ಆಮೇಲೆ ತಗೋತೀವಿ ಅಂತಾರೆ, ಯಾಕೆ ಹೇಳ್ತಾರೆ ಹಂಗೆ? ಎಂಬ್ರಿಯೋ ಫ್ರೀಸಿಂಗ್ ಈಗ ನಾವು ಡಿಸ್ಕಸ್ ಮಾಡಿರ್ತಾರ, ಸ್ವಲ್ಪ ಜನಗೆ ಹೀಗೆ ಮದುವೆ ಆಗಿದೆ ಡಾಕ್ಟರ್, ನಮ್ಗೆ ಹೀಗೆ ಮಕ್ಕಳು ಬೇಡ, ಬಟ್ ನಮ್ಮ ಏಜ್ ಈಗ ಆಲ್ರೆಡಿ 35 ಆಗಿದೆ, 35-40 ಆಗ್ತಾ ಇದೆ, ನಾವು ಎಂಬ್ರಿಯೋಸ್ ಫ್ರೀಸ್ ಮಾಡಿ ಇಟ್ಬಿಡ್ತೀವಿ ಅಂತ ಆ ಥರನೂ ಯೋಚನೆ ಮಾಡ್ತಾರೆ ಜನ. ಆ ಥರನೂ ಸುಮಾರು ಜನ ಇದ್ದಾರೆ. ಈಗ ನೀವು ಕೇಳಿರ್ಬೋದು ಎಷ್ಟು ಜನ ಆಕ್ಟ್ರೆಸಸ್, ಸೆಲೆಬ್ರಿಟೀಸ್, ಮತ್ತೆ ಕರಣ್ ಜೋಹರ್, ಸರೋಗೆಸಿ, ಪ್ರಿಯಾಂಕಾ ಚೋಪ್ರಾ, ಎಗ್ ಫ್ರೀಸಿಂಗ್, ಇದೆಲ್ಲ ಸುಮಾರು ಜನಗಳಿದ್ದಾರೆ. ಹಾಗೆ ಈಗ ಎಲ್ಲ ಎಗ್ ಫ್ರೀಸಿಂಗ್, ಎಂಬ್ರಿಯೋ ಫ್ರೀಸಿಂಗ್ ಆಪ್ಷನ್ ಅವೇರ್ನೆಸ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಎಗ್ ಕೂಡ ಫ್ರೀಸ್ ಮಾಡಿಡ್ಬೋದು ನಾವು. ಹೌದು, ಎಗ್ಸ್, ಸ್ಪರ್ಮ್ಸ್, ಎಂಬ್ರಿಯೋಸ್ ಈ ಥರ ಫ್ರೀಸ್ ಮಾಡಿ ನಾವು ಇಡ್ಬೋದು 10 ವರ್ಷ ತನಕ. ಸೊ ನಿಮಗೆ ಏನಾಗ್ತಾ ಇದೆ, ನಿಮ್ಮ ಕೆರಿಯರ್, ನಿಮ್ಮ ಲೈಫ್ ಇದೆಲ್ಲ ನಾರ್ಮಲ್ ಆಗಿ ನಡೀತಾ ಇದೆ, ನಿಮ್ಗೆ ಅದು ಭಯ ಇರಲ್ಲ. ಎಕ್ಸಾಕ್ಟ್ಲಿ, ಕ್ವಾಲಿಟಿ ಹೋಗ್ಬಿಡುತ್ತೆ ಅಂತ. ಓ ಮೈ ಗಾಡ್, ನನಗೆ ಈಗ ಯಾರನ್ನೋ ಮದುವೆ ಮಾಡ್ಕೊಂಡು ನಾನು ಏಜ್ ಆಗಿದೆ ಅಂತ ನಾನು ಮದುವೆ ಮಾಡ್ಕೋಬೇಕಾ? ಆ ಥರ ಏನು, ಯು ಹ್ಯಾವ್ ಟು ಫೈಂಡ್ ರೈಟ್ ಪರ್ಸನ್ ನಮಗೆ ಸಿಗಬೇಕು. ಇಲ್ಲ ಅಂದರೆ ಐ ಮೀನ್ ದ ಪೀಕ್ ಆಫ್ ಮೈ ಕೆರಿಯರ್, ಈಗ ನನಗೆ ಮಕ್ಕಳು ಅದೆಲ್ಲ ಅಂದರೆ ಕಷ್ಟ, ನಾನು ಆಮೇಲೆ ಪ್ಲ್ಯಾನ್ ಮಾಡ್ಕೊತೀನಿ ಅಂತಲೂ ಇರ್ತಾರೆ. ಎಕ್ಸಾಕ್ಟ್ಲಿ. ಸ್ವಲ್ಪ ಜನಗೆ ಏನು ಅವ್ರ ಏಜ್ ತುಂಬ ಕಡಿಮೆ ಇರುತ್ತೆ, ಬಟ್ ಅವರಿಗೆ ಮೊಟ್ಟೆ ಸಂಖ್ಯೆ ತುಂಬ ಕಡಿಮೆ ಇರೋದು. ಆ್ಯಂಡ್ ಈಗ ಇತ್ತೀಚಿನ ನಾವು ನೋಡ್ತಾ ಇದ್ದರೆ ಆರ್ಮಿ ಪರ್ಸನ್ಸ್ ಇಲ್ಲ ಪೊಲೀಸ್ ಪೀಪಲ್ ಅವರೆಲ್ಲ ಏನಾದ್ರು ಪೋಸ್ಟಿಂಗ್ಸ್ಗೆ ಹೋಗ್ತಾ ಇದ್ದಾರೆ, ಅದೆಲ್ಲ ಅಂದ್ರೂ ಅವ್ರಿಗೆ ಒಂದು ಭಯ ಇರುತ್ತೆ. ಅಂಥದ್ದವ್ರನ್ನೂ ಬಂದುಬಿಟ್ಟು ಸ್ಪರ್ಮ್ಸ್ನ ಫ್ರೀಸ್ ಮಾಡಿ ಇಡ್ತಾ ಇದ್ದೀವಿ. ಸೊ ಆ ಥರ ಎಲ್ಲ ಇಟ್ ಡಿಪೆಂಡ್ಸ್. ತುಂಬ ಚೆನ್ನಾಗಿ ಹೇಳಿದ್ರಿ, ತುಂಬ ಜನರಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಫೈನಲ್ ಆಗಿ ನಾನು ಈ ಪ್ರೊಸೆಸ್ ಏನು ಇದೆ ಇದಕ್ಕೆ ಗಂಡ ಹೆಂಡತಿ ತಮ್ಮ ಏನು ಹೇಳಿ ತಮ್ಮ ದೇಹ ಮನಸ್ಸು ಎಲ್ಲವೂ ಕೂಡ ನಿಮಗೆ ಕೊಡಬೇಕಾಗುತ್ತೆ ಅಲ್ವಾ? ಸೊ ಇಟ್ಸ್ ಅಂದರೆ ನಾನು ಹೇಳೋದು ಕಾಂಪ್ಲಿಕೇಶನ್ ತುಂಬ ಇರ್ತಾ ಇದರಲ್ಲಿ, ಆ ಥರದ್ದು ಏನಾದರೂ ಇರುತ್ತೆ, ಅದು ಸಿಂಪಲ್ ಆಗಿ ಏನೋ ಆಗುತ್ತಾ ಇದು ಅನ್ನೋದು ಪ್ರಶ್ನೆ. ಸಿಂಪಲ್ ಆಗಿ ಅಂದರೆ ಕಾಂಪ್ಲಿಕೇಶನ್ ಅಂದರೆ ಈಗ ಇದು 50 ಇಯರ್ಸಿಂದ ನಡೀತಾ ಇದೆ. ಫಸ್ಟ್ IVF, ನಾನು IVF ಬಗ್ಗೆ ಮಾತಾಡ್ತಾ ಇದ್ದೀನಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸಿಂಪಲ್ ಟ್ರೀಟ್ಮೆಂಟ್ಸ್ ಬಗ್ಗೆ, ಟೆಸ್ಟ್ ಟ್ಯೂಬ್ ಬೇಬಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಫಸ್ಟ್ ಬೇಬಿ ಬಾರ್ನ್ ಆಗಿ 50 ಇಯರ್ಸ್ ಪ್ಲಸ್ ಆಗಿದೆ, ಅವ್ರಿಗೂ ನ್ಯಾಚುರಲ್ ಆಗಿ ಈಗ ಮಗು ಆಗಿದೆ.
ಓಕೆ ಅಷ್ಟು ಪ್ರಾಬ್ಲಮ್ಸ್ ಇದ್ದರೆ ಇಷ್ಟು ಫರ್ಟಿಲಿಟಿ ಸೆಂಟರ್ಸ್ ಇರ್ತಾ ಇಷ್ಟು ನಾವು ಡಿಸ್ಕಸ್ ಮಾಡ್ತೀವ. ಅದೂ ನಾವು ಆ್ಯಸ್ ಇಂಡಿಯನ್ಸ್ ವಿ ಆರ್ ವೆರಿ ಇಮೋಷ್ನಲ್. ನಮಗೆ ಇದು ಮಕ್ಕಳ ಬಗ್ಗೆ ಇದೆಲ್ಲ ಅಂದರೆ ನಾವು ರಿಸ್ಕ್ ಯಾವಾಗಲೂ ತೊಗೊಳಲ್ಲ. ಸೊ ನಾನು ಹೇಳಿದ ಥರ ಇಫ್ ಅಟ್ ಆಲ್ ಏನಾರ್ದು ನಿಮಗೆ ಸಮಸ್ಯೆಗಳಿದೆ ಅಂದರೆ ಅದು ಡೆಫಿನೆಟ್ಲಿ ಮಗುಗೂ ಬರುತ್ತೆ. ಈ ಪ್ರೊಸೀಜರ್ ಮೂಲಕವಾಗಿ ನಾವು ಏನಾರ್ದು ಮಾಡ್ತಾ ಇದ್ದೀವಿ, ಏನೋ ಇಂಡ್ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಏನೂ ಇರಲ್ಲ. ಸೆಕೆಂಡ್ ಕಾಂಪ್ಲಿಕೇಶನ್ ಅಂದರೆ ಅಕಾರ್ಡಿಂಗ್ ಟು ಮೀ ನಾವು ಹಲ್ಲು ತೆಗಿಲಿಕ್ಕೆ ಹೋಗಿದ್ರು ಎನೆಸ್ಥೀಷಿಯಾ ಕೊಟ್ಟು ಅದರಲ್ಲಿನೂ ಕಾಂಪ್ಲಿಕೇಶನ್ ಪ್ರಾಬ್ಲಮ್ ಆಗ್ಬೋದು. ಅದು ಎನೆಸ್ಥೀಷಿಯಾ ರಿಲೇಟೆಡ್ ಇರಲಿ, ಎನಿ ಪ್ರೊಸೀಜರ್ ರಿಲೇಟೆಡ್ ಇರಲಿ, ಕಾಂಪ್ಲಿಕೇಶನ್ ಆಗ್ಬೋದು. ಬಟ್ 99.99% ಕರೆಕ್ಟ್ ಡಾಕ್ಟರ್, ಕರೆಕ್ಟ್ ಫರ್ಟಿಲಿಟಿ ಸೆಂಟರ್ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಇದ್ದವ್ರ ಕಡೆ ಹೋಗಿ ನೀವು ಕರೆಕ್ಟಾಗಿ ಮಾಡಿಸ್ಕೊಂಡಿದ್ರೆ, ಪ್ರೋಟೋಕಾಲ್ಸ್ ಎಲ್ಲ ಕರೆಕ್ಟ್ ಫಾಲೋ ಮಾಡಿದರೆ ಏನು ಪ್ರಾಬ್ಲಮ್ಗಳು ಇರಲ್ಲ. ದಟ್ಸ್ ವಂಡರ್ಫುಲ್. ಸೊ ದಯವಿಟ್ಟು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕೆ ಅಂತಂದರೆ ನಾವು ಕನ್ನಡಿಗರು, ಬೇಸಿಕಲಿ ಕರ್ನಾಟಕದವರು, ಅದು ನಮ್ಮ ಭಾರತೀಯರ ಎಮೋಷ್ನಲ್ ಬೀಯಿಂಗ್ಸ್. ಮಕ್ಕಳ ಬಗ್ಗೆ ನಮಗೊಂದು ಪ್ರೀತಿ ಜಾಸ್ತಿನೇ ಇರುತ್ತೆ. ನಾವು ಮುದ್ದು ಮಾಡಿ ಹಾಳು ಮಾಡ್ತೀವಿ ಕೆಲವೊಂದು ಸಲ ಮಕ್ಕಳನ್ನ, ಅಷ್ಟು ನಾವು ಪ್ರೀತಿ ಮಾಡ್ತೀವಿ. ಬಟ್ ಮಕ್ಕಳಿಲ್ಲದೆ ಇದ್ದಾಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಡುತ್ತೆ ಗಂಡ ಹೆಂಡತಿ ಮಧ್ಯೆ. ಮತ್ತು ಗಂಡ ಹೆಂಡತಿ ಮಧ್ಯೆ ಆ್ಯಕ್ಚುಲಿ ಒಂದು ಮೊನಾಟನಿ ಬ್ರೇಕ್ ಮಾಡೋದೇ ಮಗು ಬಂದಾಗ. ಇಲ್ಲಾಂದರೆ ಅವ್ರು ತುಂಬ ಕರಿಯರಲ್ಲಿ ಬ್ಯುಸಿ ಇದ್ದರೆ ತೊಂದರೆ ಇಲ್ಲ. ಅದೂ ಇಲ್ಲ ಅಂತಂದಾಗ ಮಕ್ಕಳಾಗದೇ ಇದ್ದರೆ ಖಂಡಿತ ಅವ್ರ ಮೇಲೆ ಅದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಈ ಥರದ ಒಂದು ಸೆಂಟರ್ಗಳಿಗೆ ದಯವಿಟ್ಟು ಹೋಗಿ ಅಂತ ಕೇಳ್ತೀನಿ. ಇನ್ನು ವೃಕ್ಷ ಬಗ್ಗೆ ಹೇಳಿ ಡಾಕ್ಟರ್ ಸ್ನೇಹ ಅವರೇ, ನಿಮ್ಮ ಬಗ್ಗೆ ಹೇಳಿ. ನೀವು ಎಷ್ಟು ವರ್ಷಗಳಿಂದ ನೀವು ಇದರಲ್ಲಿದ್ದೀರಾ? ಹೌ ಡು ಯು ಫೀಲ್ ಅಬೌಟ್ ದಿಸ್ ನಿಮ್ಮ ವೃತ್ತಿ ಬಗ್ಗೆ? ನಾನು ಆಲ್ಮೋಸ್ಟ್ 15 ವರ್ಷ ಆಗಿದೆ ಈಗ ಮೆಡಿಕಲ್ ಫೀಲ್ಡ್ನಲ್ಲಿ ಬಿಟ್ಟು. ಸೊ MBBS ಆದಮೇಲೆ ನನಗೆ ವುಮೆನ್ ಹೆಲ್ತ್ನಲ್ಲೇ ನಾನು ಸ್ಪೆಷಲೈಸ್ ಮಾಡಬೇಕು ಅಂತ ಅದು ಒಂದಿತ್ತು ಫಾರ್ ಮೆನಿ ರೀಸನ್ಸ್. ಅದರಲ್ಲಿ ನಾನು ಸ್ಪೆಷಲೈಸೇಷನ್ ಮಾಡಿದ್ದಾದಮೇಲೆ ಆಬ್ಸ್ಟೆಟಿಕ್ಸ್ ಪ್ರಾಕ್ಟೀಸ್ ಮಾಡುವಾಗ, ಅಂದರೆ ಡೆಲಿವರಿ ಪ್ರಾಕ್ಟೀಸ್ ಅದೆಲ್ಲ ಮಾಡುವಾಗ, ಅವಾಗ ನಾವು ನೋಡ್ತಾ ಇದ್ದರೆ ಇದು ಒಂದು ಸೌತ್ ಇಂಡಿಯಾನಲ್ಲಿಯ ಇಲ್ಲ ಓವರ್ ಆಲ್ ಇಂಡಿಯಾನಲ್ಲಿ ಐ ಥಿಂಕ್ ಇದು ಒಂದು ಇರುತ್ತೆ. ಅವ್ರಿಗೆ ಮಕ್ಕಳು ಯಾರು ಆಗಿಲ್ಲ ಅಂಥದ್ದವರು ಬರಲ್ಲ ಮಗುನ ನೋಡಲಿಕ್ಕೆ ಡೆಲಿವರಿ ಆದಮೇಲೆ. ಸೊ ಆ ಥರ ಒಬ್ಬರು ದಾಂಪತ್ಯಗಳು ಬಂದರು OPD ನಲ್ಲಿ ನನ್ನ ಜೊತೆ ಮಾತಾಡಲಿಕ್ಕೆ. ಡಾಕ್ಟರ್, ಈ ಥರ ನಾವು ನಮಗೂ ಮಗು ಬೇಕು, ನಮ್ಮ ಅಕ್ಕಗೆ ಈಗ ನೀವು ಡೆಲಿವರಿ ಮಾಡಿದ್ರಿ ಅಂತ. ಅವ್ರಿಗೆ ಎಷ್ಟು ಅದು ತುಂಬ ಇಮೋಷ್ನಲ್ ಮೂಮೆಂಟ್ ಆಗಿತ್ತು. ನಮಗೆ ಮದುವೆ ಆಗಿ ಈಗ 15 ವರ್ಷ ಆಗಿದೆ ಡಾಕ್ಟರ್, ಈ ಥರ ಅಂತ. ಆಯಿತು, ನೀವು ಇದು ಪ್ರಾಬ್ಲಮ್ ಏನಂತ ಫುಲ್ ಹಿಸ್ಟ್ರಿ ತೊಗೊಂಡು ಬೇಸಿಕ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಆಕೆಗೆ ಮೊಟ್ಟೆ ರಿಲೀಸೇ ಆಗ್ತಾ ಇಲ್ಲ. ಸೊ ನಾವು ಬರೀ ಸ್ವಲ್ಪ ಟ್ಯಾಬ್ಲೆಟ್ಗಳು ಕೊಟ್ಬಿಟ್ಟು ಮೊಟ್ಟೆ ರಿಲೀಸ್ ಆಗೋ ಟೈಮ್ನಲ್ಲಿ ನೀವು ನ್ಯಾಚುರಲಾಗಿ ಟ್ರೈ ಮಾಡಿರಿ ಅಂತ ಹೇಳಿದ್ವಿ. ಆ ಟೈಮ್ನಲ್ಲಿ ದೆ ಟ್ರೈಡ್ ಆ್ಯಂಡ್ ವಿತಿನ್ 1 month ಶಿ ಗಾಟ್ ಪ್ರೆಗ್ನೆಂಟ್. ಆ ಮೂಮೆಂಟ್ ಚೇಂಜ್ಡ್ ಮೀ. ನಾನು ಅವಾಗ ಅಂದ್ಕೊಂಡಿದ್ದೀನಿ ಡೆಲಿವರಿ ಮಾಡುವಾಗ ಓಕೆ ಅದೆಲ್ಲ ಹ್ಯಾಪಿ ಮೂಮೆಂಟ್, ಬಟ್ ಈ ಥರ ಪ್ರೆಗ್ನೆನ್ಸಿ ಮಗು ಆಗ್ತಾ ಇಲ್ಲ ಅಂತ ಆ ಕಪಲ್ಸ್ನ ಅವ್ರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದವಾಗ ಆ ಹ್ಯಾಪಿನೆಸ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈಗ ಏನಾದರೂ ಪ್ರಾಬ್ಲಮ್ ಇದೆ, ಅಪೆಂಡಿಕ್ಸ್ ಪ್ರಾಬ್ಲಮ್ ಅಂದರೆ ಸರ್ಜರಿ ಮಾಡ್ಕೊಂಡಿದ್ರೆ ಅದು ಸರಿ ಆಗುತ್ತೆ. ಫರ್ಟಿಲಿಟಿ ಆ ಥರ ಅಲ್ಲ, ಅದು ಪ್ರಾಣ ಬರಬೇಕು, ಒಂದು ಜೀವ ಬರಬೇಕಂದ್ರೆ ಅದು ದೇವ್ರ ದಯ. ಸೊ ಅದು ವೆರಿ ಡಿವೈನ್ ಫೀಲ್ಡ್ ಫರ್ಟಿಲಿಟಿ ಅನ್ನೋದು. ಸೊ ದಟ್ ಈಸ್ ಹೌ ನಾನು ಫರ್ಟಿಲಿಟಿನಲ್ಲಿ ಸ್ಪೆಷಲೈಸೇಷನ್ ಮಾಡಿಬಿಟ್ಟು ಲ್ಯಾಪ್ರೋಸ್ಕೋಪಿ ಅದೆಲ್ಲನೂ ಜೊತೆಗೆ ಏನೇನೋ ಅದ್ರ ಜೊತೆಗೆ ಏನೇನೋ ಇರಬೇಕು ಕ್ವಾಲಿಫಿಕೇಷನ್ಸ್ ಅದೆಲ್ಲ ಸ್ಪೆಷಲೈಸ್ಡ್ ಇಟ್. ದೆನ್ ಈ 15 ವರ್ಷ ಎಲ್ಲ ಕೆಲಸ ಮಾಡಿಬಿಟ್ಟು ಫೈನಲಿ 2.5 years ಬ್ಯಾಕ್ ಡಿಸೈಡೆಡ್ ದಟ್ ವಿ ವಿಲ್ ಸ್ಟಾರ್ಟ್ ಅ ಫರ್ಟಿಲಿಟಿ ಸೆಂಟರ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಅದು ಇಟ್ ಹ್ಯಾಸ್ ಟು ಬಿ ವೆರಿ ಎಥಿಕಲ್, ಕರೆಕ್ಟಾಗಿ ನಿಮಗೆ ಇದು ಇದೆ ಈ ಥರ ಇರಬೇಕು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ. ಪ್ರತಿ ಕಡೆ ಏನಾಗುತ್ತೆ, ಮೋಸ್ಟ್ ಆಫ್ ದ ಸೆಂಟರ್ಸ್ನಲ್ಲಿ ದಾಂಪತ್ಯಗಳು ಅವರು ಹೋಗ್ತಾರೆ, ಟ್ರೀಟ್ಮೆಂಟ್ ತೊಗೋತಾರೆ. ಅವ್ರಿಗೆ ನಾವು ಕೇಳ್ತೀವಿ, ಓಕೆ ನೀವು IVF ಮಾಡಿಸಿದ್ರೆ, ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿಸಿದ್ರೆ ಎಷ್ಟು ಮೊಟ್ಟೆಗಳು ಬಂದಿದೆ ಗೊತ್ತಿಲ್ಲ. ಓಕೆ ಸಮ್ಮರಿ ಏನಾದ್ರು ಕೊಟ್ರಾ, ಭ್ರೂಣ ಎಷ್ಟು ಬಂದಿದೆ, ಹೇಗಿತ್ತು ಗೊತ್ತಿಲ್ಲ, ಅವ್ರೇನು ಕೊಟ್ಟಿಲ್ಲ. ಇಲ್ಲ ಅಂದರೆ ಅವ್ರ ಕಡೆನೇ ಇದೆ. ಇಲ್ಲ, ಯು ಹ್ಯಾವ್ ಟು ಹ್ಯಾವ್ ಎವ್ರಿಥಿಂಗ್. ಅದು ನಮಗೂ ಒಂದು ಐಡಿಯಾ ಬರುತ್ತೆ ಆ್ಯಸ್ ಡಾಕ್ಟರ್ಸ್, ನಿಮಗೂ ಒಂದು ಐಡಿಯಾ ಬರುತ್ತೆ. ಇಲ್ಲಾಂದರೆ ನಾವು ಒಪಿನಿಯನ್ ಹೇಗೆ ಕೊಡೋದು, ಏನಾಗಿದೆ ಯಾಕೆ ಆಗಿಲ್ಲ ಅಂತ ಅದನ್ನು ನಮ್ಗೆ ಗೊತ್ತಾಗಬೇಕು. ಸೊ ಇಟ್ ಈಸ್ ಅ ವೆರಿ ಎಥಿಕಲ್ ಟ್ರಾನ್ಸ್ಪರೆಂಟ್ ಸೆಂಟರ್, ನೋ ನಾನ್ಸೆನ್ಸ್ ಸೆಂಟರ್, ಫುಲ್ಲಿ 100% ಟ್ರಾನ್ಸ್ಪರೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಸೆಟ್ ಮಾಡಿಬಿಟ್ಟು ಕಪಲ್ಸ್ನ ಹೆಲ್ಪ್ ಮಾಡೋಣ ಅಂತ ಆ ಉದ್ದೇಶದಿಂದ ವೃಕ್ಷ ಫರ್ಟಿಲಿಟಿ ಅಂತು ನಾವು 2.5 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ವಿ ಹ್ಯಾವ್ ಸ್ಟಾರ್ಟೆಡ್ 1 more ಸೆಂಟರ್ ಇನ್ ವೈಟ್ ಫೀಲ್ಡ್, ಜಸ್ಟ್ 1 month ಬ್ಯಾಕೆ ಸ್ಟಾರ್ಟ್ ಮಾಡಿದ್ವಿ.
ಸೊ HS R ಲೇಔಟಲ್ಲಿ ಮುಂಚೆ ಶುರು ಮಾಡಿ ಈಗ ವೈಟ್ ಫೀಲ್ಡಲ್ಲಿ ಕೂಡ ಶುರು ಮಾಡ್ತಾ ಇದ್ದಾರೆ. ಸೊ ಈ ಥರ ಸಮಸ್ಯೆಗಳಿದ್ದವರು ಎಲ್ಲರೂ ನೀವು ವೃಕ್ಷ್ ಫರ್ಟಿಲಿಟಿಗೆ ಹೋಗಿ ಅವರ ಫೋನ್ ನಂಬರ್ಗಳು, ಇಮೇಲ್ ID, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನು ಕೂಡ ಪುನೀತ್ ಅವರು ನಮ್ಮ ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ದಯವಿಟ್ಟು ಅದನ್ನು ನೋಡಿ ಸಂಪರ್ಕಿಸಿ ಮತ್ತು ಅವ್ರ ಜೊತೆಗೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಈ ವಿಚಾರಗಳನ್ನ ತುಂಬ ನೀಟಾಗಿ ನಮಗೆ ಹೇಳಿದಂಥ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರಿಗೆ ನಿಮ್ಮ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದೆ. ಥ್ಯಾಂಕ್ಸ್ ಅಲಾಟ್. ಸೊ ಸ್ನೇಹಿತರೆ, ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ವೃಕ್ಷ್ ಫರ್ಟಿಲಿಟಿ ಈ ಒಂದು ಸೆಂಟರ್ನ ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂಥ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರೊಂದಿಗಿನ ಮಾತುಕತೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಮತ್ತು ನಾವು ಯಾವುದಾದ್ರೂ ವಿಚಾರಗಳನ್ನ ಬಿಟ್ಟಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾದ ನಂತರ 3 ಎಪಿಸೋಡ್ಗಳಿದೆ, ಆ ಎಪಿಸೋಡ್ಗಳನ್ನ ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.